ಬಿಎಸ್ವೈ ಕುಟುಂಬದ ವಿರುದ್ಧ ಮುಂದುವರೆದಿದೆ ಈಶ್ವರಪ್ಪ ಸಮರ. ಶಿಕಾರಿಪುರದಲ್ಲಿ ಕೆಎಸ್ ಈಶ್ವರಪ್ಪ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ನೋಡಿ, ಆ ಬ್ರಹ್ಮ ಬಂದರೂ ಕೂಡ ಮುಂದಿಟ್ಟ ಹೆಜ್ಜೆ ಹಿಂದಿಡಲ್ಲ ಅಂತ ಹೇಳಿದ್ದಾರೆ ಈಶ್ವರಪ್ಪನವರು. ಹಾಗೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಪ್ರಚಾರ ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ ಶಿಕಾರಿಪುರದಲ್ಲಿ. ಅದು ಯಡಿಯೂರಪ್ಪನವರ ಭದ್ರಕೋಟೆ ಸ್ವಕ್ಷೇತ್ರ. ಬೈಕ್ ರ್ಯಾಲಿ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಯಡಿಯೂರಪ್ಪ ಕುಟುಂಬ ಮತ್ತು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಕುಟುಂಬ ರಾಜಕಾರಣದ ಬಗ್ಗೆ ನಮ್ಮ ಪ್ರಧಾನಿ ಮೋದಿ ಮಾತನಾಡ್ತಾರೆ. ಕರ್ನಾಟಕ ರಾಜ್ಯದ ಬಿಜೆಪಿಯಲ್ಲಿ ನಡೀತಾ ಇರೋದೇನೋ ಒಂದೇ ಕುಟುಂಬದ ಎಲ್ಲರೂ ಅಧಿಕಾರ ಮಾಡ್ತಿದ್ದಾರೆ. ಅಪ್ಪ ಮಕ್ಕಳ ಕೈಯಲ್ಲಿ ಅಧಿಕಾರ ಇದೆ. ಯತ್ನಾಳ್, ಸಿಟಿ ರವಿ ಸೇರಿದಂತೆ ಎಲ್ಲರಿಗೂ ಅನ್ಯಾಯ ಆಗಿದೆ. ಅಂದರೆ ಹಿಂದುತ್ವದ ಪರವಾಗಿ ಯಾರಿದಾರೋ ಅವರು ಮಗನನ್ನ ಅಧ್ಯಕ್ಷರನ್ನ ಮಾಡಿಕೊಂಡು ಬಂದ್ರಲ್ಲ, ದೇವ್ರ ಮೆಸ್ತಾನ. ಚುನಾವಣೆ ನಂತರ ಎಲ್ಲವೂ ಬದಲಾಗುತ್ತೆ ಅಂತ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಬಿಎಸ್ವೈ ಆ್ಯಂಡ್ ಫ್ಯಾಮಿಲಿ ವಿರುದ್ಧ. ಅಬ್ಬರದ ಪ್ರಚಾರ ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರ ತವರ ಕ್ಷೇತ್ರದಲ್ಲೇ. ಅಂದರೆ ಈಗ ವಿಜೇಂದ್ರಲ್ಲಿ MLA ಇದ್ದಾರೆ. ಬೈಕ್ ರ್ಯಾಲಿ ಮಾಡುವ ಮೂಲಕ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕ್ಷೇತ್ರದಿಂದ ಹಿಂದೆ ಸರಿಯುವಂಥ ಪ್ರಶ್ನೆನೇ ಇಲ್ಲ. ರಾಘವೇಂದ್ರನ ಸೋಲಿಸೋದೇ ನನ್ನ ಗುರಿ ಅಂಥೇಳಿ ಈಶ್ವರಪ್ಪ ಪಣ ತೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಹೇಳ್ತಿಯ ಡೆಲ್ಲಿಯಿಂದ ಯಾರಿಗೆ ಹೇಳ್ತಾರೆ? ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ತಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಒಂದೇ ಕುಟುಂಬದವರು. ಆ ಕುಟುಂಬದಿಂದ ಕಾಂಗ್ರೆಸ್ ಪಕ್ಷ ಮುಕ್ತ ಆಗಬೇಕು ಅನ್ನೋಂಥ ಮಾತು ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ನಡೀತಾ ಇರೋದೇನು? ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ನಡೀತಾ ಇದೆ. ಮನೆ ಯಡಿಯೂರಪ್ಪನವರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು, ಮನೆ BY ರಾಘವೇಂದ್ರರು MP, ಮನೆ BY ವಿಜೇಂದ್ರರು MLA. 6 ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ರಾಜ್ಯ ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು. ಯಾಕೆ ಯಾರು ಅಧ್ಯಕ್ಷರಾಗಂತ ಶಕ್ತಿ ಇರಲಿಲ್ವಾ? ಉತ್ತರ ಕರ್ನಾಟಕದ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಡೀ ರಾಜ್ಯದಲ್ಲಿ ಒಳ್ಳೆ ಹೆಸರು ತಗೊಂಡಿರೋರು. ನೀವು ಲಿಂಗಾಯತರು ಬೇಕಾ? ಅವ್ರಿಗೆ ಕೊಡ್ಬೋದಿತ್ತು. ಯಾಕೆ ಕೊಡ್ಲಿಲ್ಲ ಅವ್ರಿಗೆ? 6 ತಿಂಗಳು ಖಾಲಿ ಇತ್ತು. ಮತ್ ನೆನ್ಪಿಟ್ಕೊಳ್ಳಿ. ಸಿಟಿ ರವಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷದ ಸಂಘಟನೆಗೆ ಬರಬೇಕು ಅಂತ ಅಂದಾಗ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ರು. ಸಂಘಟನೆಗೋಸ್ಕರ ನನಗೆ ಮಾಡಿ. ಮತ್ತಷ್ಟು ಮಾಹಿತಿ ನವೀನ್ ಇರ್ತಾರೆ. ನವೀನ್, ಈಗ ಯಡಿಯೂರಪ್ಪನವರ ತವರು ಕ್ಷೇತ್ರದಲ್ಲೇ ಈಶ್ವರಪ್ಪ ಅಬ್ಬರಿಸಿದ್ದಾರೆ. ಆ ಬ್ರಹ್ಮ ಬಂದರೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಹಾಗೆ ಕಾಣಿಸ್ತಾ ಇದೆ. ಅವರ ಅಬ್ಬರ ನೋಡ್ತಾ ಇದ್ರೆ, ಪ್ರಚಾರ ನೋಡ್ತಾ ಇದ್ರೆ. ಖಂಡಿತವಾಗ್ಲು ಪ್ರಭು, ಯಾವಾಗ ತಮ್ಮ ಪುತ್ರ KE ಕಾಂತೇಶ್ಗೆ ಹಾವೇರಿ ಟಿಕೆಟ್ ಮಿಸ್ ಆಯ್ತು, ಆ ಕ್ಷಣದಿಂದ ಕೂಡ ಈಶ್ವರಪ್ಪರ ಅಸಮಾಧಾನ ದಿನವೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ವಿರುದ್ಧ ಅವರು ಬಂಡಾಯವನ್ನು ಸ್ಪರ್ಧೆ ಮಾಡೋದಾಗಿ ಘೋಷಣೆ ಮಾಡಿದ್ರು. ಆ ನಿರ್ಧಾರಕ್ಕೆ ಅವರು ಈಗಲೂ ಕೂಡ ಕಟ್ಟಿಬಿದ್ದರಾಗಿರುವಂತದ್ದು. ಪ್ರಮುಖವಾಗಿ ಬ್ರಹ್ಮ ಬಂದ್ರು ಕೂಡ ನನ್ನ ನಿರ್ಧಾರ ಬದಲಾಗಂತೇಳಿ ಮತ್ತೊಮ್ಮೆ ಸ್ಪಷ್ಟಪಡಿಸೋ ಕೆಲಸವನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಇದೀಗ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಈಶ್ವರಪ್ಪನವರು ಶಿವಮೊಗ್ಗ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ BSY ಅವರ ತವರು ಕ್ಷೇತ್ರ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಏನು ಶಾಸಕರಾಗಿ ಕೆಲಸ ಮಾಡ್ತಾರೆ ಶಿಕಾರಿಪುರದಲ್ಲಿ ಕೂಡ ಅಬ್ಬರದ ಪ್ರಚಾರವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಶಿಕಾರಿಪುರ ಪಟ್ಟಣದಲ್ಲಿ ಜೊತೆನು 100 ಬೈಕ್ಗಳ ಜೊತೆ ಬೈಕ್ ರ್ಯಾಲಿ ಕಾರ್ಯಕರ್ತರ ಜೊತೆ ರ್ಯಾಲಿಯನ್ನ ಮಾಡಿರುವಂತದ್ದು. ಹಿಂದುತ್ವದ ಪರವಾಗಿರುವಂತಹ ಯುವಕರ ಜೊತೆ ಒಂದಷ್ಟು ರ್ಯಾಲಿಯನ್ನ ಮಾಡುವ ಮೂಲಕ BSY ಕುಟುಂಬಕ್ಕೆ ಟಕ್ಕರ್ ಕೊಡೋ ಕೆಲಸವನ್ನ ಈಶ್ವರಪ್ಪನವರು ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಯಡಿಯೂರಪ್ಪನವರ ಕುಟುಂಬದ ಆರಾಧ್ಯ ದೈವ ಏನು ಶಿಕಾರಿಪುರದ ಶ್ರೀ ಹುಚ್ಚರಾಯ ಸ್ವಾಮಿ ದೇವಸ್ಥಾನ ಇದೆ. ಈ ಒಂದು ದೇವಸ್ಥಾನದಲ್ಲಿ ಯಡಿಯೂರಪ್ಪನವರ ಕುಟುಂಬದವರು ಯಾವುದೇ ಶುಭ ಕಾರ್ಯವಾಗ್ಲಿ ಅಲ್ಲಿಗೆ ಭೇಟಿಯನ್ನ ಕೊಟ್ಟು ಕಾರ್ಯಕ್ರಮ ಯಾವುದೇ ಕಾರ್ಯವನ್ನ ಕೂಡ ಆರಂಭ ಮಾಡುವಂತದ್ದು. ಆ ಒಂದು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಅಲ್ಲಿಂದನೇ ಒಂದು ಬೈಕ್ ರ್ಯಾಲಿಯನ್ನ ಶಿಕಾರಿಪುರದಿಂದ ಏನು ಆ ಹುಚ್ಚರಾಯ ಸ್ವಾಮಿ ದೇವಸ್ಥಾನದಿಂದ ಗಿಡ್ಡೇಶ್ವರ ದೇವಸ್ಥಾನದವರೆಗೂ ಕೂಡ ಒಂದು ಬೃಹತ್ ಬೈಕ್ ರ್ಯಾಲಿಯನ್ನ ಈಶ್ವರಪ್ಪ ಹಾಗೂ ಅವರ ಪುತ್ರ ಕಾಂತೇಶ್ ಅವರು ಮಾಡಿರುವಂತದ್ದು. ಆ ಮೂಲಕ ಮತ್ತೊಮ್ಮೆ
BSY ಕುಟುಂಬದ ವಿರುದ್ಧ ವಾಗ್ದಾಳಿ ಮಾಡುವ ಕೆಲಸವನ್ನ ಕೂಡ ಈಶ್ವರಪ್ಪನವರು ಪ್ರಮುಖವಾಗಿ ಮಾಡಿರುವಂತದ್ದು. ನನ್ನ ಪಕ್ಷ ಅದರಲ್ಲೂ ಕೂಡ ಬಿಜೆಪಿ ಪಕ್ಷದಲ್ಲಿ ಇವತ್ತು ಸಾಕಷ್ಟು ಕುಟುಂಬ ರಾಜಕಾರಣ ಕಂಡು ಬರ್ತಿದೆ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ಕೂಡ ಕುಟುಂಬ ರಾಜಕಾರಣವನ್ನು ಒಪ್ಪಲನ್ನ ಮಾತನ್ನ ಹೇಳ್ತಾರೆ. ಕಾಂಗ್ರೆಸ್ನ ಸಂಸ್ಕೃತಿ ಇವತ್ತು ಕರ್ನಾಟಕ ಬಿಜೆಪಿಯಲ್ಲಿ ಕಂಡು ಬರ್ತಿದೆ. ನನಗೂ ಕೂಡ ಅನ್ಯಾಯ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಧ್ವನಿಯನ್ನೆತ್ತಿದ್ದೇನೆ. CT ರವಿ ಅವರಿರ್ಬೋದು, ಏನ್ ಬಿಜೆಪಿ ರಾಜ್ಯಾಧ್ಯಕ್ಷರ ಮಾಡುವ ಸಂದರ್ಭದಲ್ಲೂ ಕೂಡ ಲಿಂಗಾಯತ ನಾಯಕರಂತ ಯತ್ನಾಳ್ ಅವರನ್ನ ಕಡೆಗಣನೆ ಮಾಡಲಾಯಿತು. ಪಕ್ಷಕ್ಕಾಗಿ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ಏನು ಕೆಲಸವನ್ನ ಮಾಡಿದಂತ CT ರವಿ ಅವರನ್ನ ಕೂಡ ಒಕ್ಕಲಿಗ ಸಮುದಾಯದ ನಾಯಕರನ್ನ ಕೂಡ ಕಡೆಗಣನೆ ಮಾಡೋ ಕೆಲಸವನ್ನ ಮಾಡಲಾಯಿತು. ಹಿಂದುತ್ವದ ಪರವಾಗಿ ಒಂದು ಎಲ್ಲಾ ನಾಯಕರನ್ನ ಇವತ್ತು ಕಡೆಗಣಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಚುನಾವಣೆ ನಂತರದಲ್ಲಿ ಎಲ್ಲರೂ ಕೂಡ ವಿಜೇಂದ್ರ ಅವರಿರ್ಬೋದು, ರಾಘವೇಂದ್ರ ಅವರಿರ್ಬೋದು, ಎಲ್ಲರೂ ರಾಘವೇಂದ್ರ ಅವರು ಶಿವಮೊಗ್ಗದಲ್ಲಿ ಸೋತ್ರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ಕಳ್ಕೊಳ್ತಾರೆ ಅನ್ನೋ ಮಾತನ್ನ ಈಶ್ವರಪ್ಪ ಹೇಳೋ ಮೂಲಕ ಮತ್ತೊಮ್ಮೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ವಾಗ್ದಾಳಿ ಮಾಡೋ ಕೆಲಸವನ್ನ ಮಾಡುವ ಜೊತೆಗೆ ಅವರ ಸ್ಪರ್ಧೆ ನಿಟ್ಟಿನಲ್ಲಿ ಒಂದಷ್ಟು ಸಂಘಟನಾ ಕೆಲಸವನ್ನ ಪ್ರಚಾರ ಕಾರ್ಯವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ನವೀನ್ ಮಾಹಿತಿಗೆ.